ನಾನು ಸೌಮ್ಯ ಮಳಲಿ. ಉತ್ತರಾಖಂಡ್ನ ಚಮೋಲಿಯಲ್ಲಿ ಹಿಮಪಾತ ಆಗ್ತಾ ಇದೆ. 3 ಮೃತದೇಹ ಪತ್ತೆಯಾಗಿದೆ. 150ಕ್ಕೂ ಹೆಚ್ಚು ಜನ ಇದೀಗ ನಾಪತ್ತೆಯಾಗಿದ್ದಾರೆ. ಉತ್ತರಾಖಂಡ್ನ ಚಮೋಲಿಯಲ್ಲಿ ಭಾರೀ ಹಿಮಪಾತ ಆಗ್ತಾ ಇದೆ. 150ಕ್ಕೂ ಹೆಚ್ಚು ಜನರು ಇದೀಗ ನಾಪತ್ತೆಯಾಗಿದ್ದಾರೆ. 3 ಮೃತದೇಹ ಪತ್ತೆಯಾಗಿದೆ. ಎನ್ಡಿಆರ್ಎಫ್ನಿಂದ ಶೋಧ ಕಾರ್ಯಾಚರಣೆ ಮುಂದುವರಿಸಲಾಗಿದೆ. ಉತ್ತರಾಖಂಡ್ನ 4 ಜಿಲ್ಲೆಗಳಲ್ಲಿ ಈಗಾಗಲೇ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈವರೆಗೂ 200ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದ್ದು, ನದಿ ತೀರದಲ್ಲಿರುವ ಜನರಿಗೆ ಇದೀಗ ಎಚ್ಚರಿಕೆಯನ್ನ ಕೊಡಲಾಗಿದೆ. ಸುರಕ್ಷಿತವಾಗಿರುವಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಅಲ್ಲದೆ ಈವರೆಗೂ 200ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ. ಉತ್ತರಾಖಂಡ್ನ 4 ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸ್ಥಳಕ್ಕೆ ಉತ್ತರಾಖಂಡ್ನ ಸಿಎಂ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅಲ್ಲದೆ ಸ್ಥಳದಲ್ಲಿ ಯೋಧರು, ಐಟಿಬಿಪಿ ಯೋಧರು ಇದೀಗ ಬೀಡು ಬಿಟ್ಟಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು. ಇಲ್ಲಿವರೆಗೂ 3 ಮೃತದೇಹ ಪತ್ತೆಯಾಗಿದೆ. 150ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು ಶೋಧ ಕಾರ್ಯಾಚರಣೆಗೂ ಕೂಡ ಹಿಮ ಅಡ್ಡಿಪಡಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಒಟ್ಟಾರೆ ಇದೀಗ ಸ್ಥಳಕ್ಕೆ ಸಿಎಂ ಕೂಡ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ಐಟಿಬಿಪಿ ಯೋಧರು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ, ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ನದಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಈಗ ಆಲ್ರೆಡಿ ಸೂಚನೆಯನ್ನ ಕೊಡಲಾಗಿದೆ. ಅಲ್ಲದೆ ಅವರನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಆದ್ರೆ ರಕ್ಷಣಾ ಕಾರ್ಯಾಚರಣೆಗೆ, ಶೋಧ ಕಾರ್ಯಾಚರಣೆಗೂ ಕೂಡ ಹಿಮ ಅಡ್ಡಿಪಡಿಸ್ತಾ ಇದೆ, ಹಿಮದಿಂದ ಅಡ್ಡಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಇಲ್ಲಿ ತನಕ 3 ಮೃತದೇಹ ಪತ್ತೆಯಾಗಿದ್ದು, ಉಳಿದವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. पंचायत तो निकाला ही बेटा। अरे टनल में है, बहुत आदमी है। पुलिस भी नहीं होगी, बहुत पुलिस भी गई हो। हाँ वो रोड ही पे रहते हैं ना, पुलिस भी गई। बोले बेल नहीं गिरे भाई। ದೌಲಿಗಂಗಾದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇನ್ನು ನದಿ ನೀರಿನಲ್ಲಿ 150ಕ್ಕೂ ಹೆಚ್ಚು ಜನ ಕೊಚ್ಚಿ ಹೋಗಿರುವಂತಹ ಒಂದು ಆತಂಕ ಕೂಡ ಹೆಚ್ಚಾಗಿದೆ. ಅಲ್ಲದೆ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ನಾಪತ್ತೆಯಾದವರ ಶೋಧ ಕಾರ್ಯವನ್ನ ಕೂಡ ಮಾಡಲಾಗ್ತಾ ಇದೆ. ಯಾವ ರೀತಿಯಾದಂತಹ ಒಂದು ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಹಿಮಸ್ಫೋಟ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಯೋಧರು ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ನದಿ ಪಾತ್ರದ ಜನರನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಇದೀಗ ಅಲ್ಲಿ ಭರದಿಂದ ಸಾಗಿದೆ. पंचायत तो निकाला ही बेटा। अरे टनल में है, बहुत आदमी है। ठीक है भेज दो। उस मिट्टी में, गीली मिट्टी में वजन है, वो सब तोड़े। वहाँ पर जो बांध बन रहा था उसको क्षति वहाँ पर जो कर्मचारी थे
वहाँ पर कुछ लेबर है, अभी उसके बारे में अधिकृत रूप से मानव क्षति के बारे में अधिकृत रूप से कह पाना कुछ कठिन है, लेकिन अभी जो पानी की तीव्रता है वो चमोली तक पहुँचते पहुँचते काफ़ी कम हो गई है। लेकिन जो रेलवे का काम चल रहा है, अलर्ट करके उनको वहाँ से खाली करा दिया गया है। जो नदी के किनारे जो लोग हैं उनको अलर्ट करके उनको वहाँ खाली करा दिया गया है। जो रिवर राफ्टिंग होती है उसको बंद करा दिया गया है, और जो टेहरी बांध है उससे पानी रोकने को कहा गया है। श्रीनगर जो बांध है उस पर पानी खोल देने को कहा है, ताकि जो लॉन्च का जो पानी आ रहा है उससे क्षति कम से कम। NDRF से दिल्ली बात हो गई है गृह सचिव से, गृह मंत्री जी अभी जहाज में है, अभी थोड़ी देर में उनसे भी बात करूंगा, और उन्होंने पूरे सहयोग के लिए कहा है। उनका NDRF भेजना है या किस तरह की जरूरत है तो हम उसके लिए भारत में बहुत ही तेज़ कुछ टूटने की आवाज़ आई। ऐसा लगा कि बहुत ही ज़ोर से कहीं कोई चीज़ टूटी है हायर रीचेस पे, और बाद में ऐसा पता लगा तुरंत ही, जो स्थानीय प्रशासन से सूचना मिली कि जो रैनी गांव के पास एक हाइडल प्रोजेक्ट था, उसका एक रिजर्वॉयर जहां पानी था वो टूट गया, किसी ग्लेशियर के टूटने की वजह से, ऐसे अंदेशा जताया गया। वहां कई लेबर और बाकी लोग काम कर रहे थे, और कई सारे हट्स भी थे वहां पे, जिसको कि जो विजुअल्स मिले हमको उसमें बहते हुए दिखाया गया। हमारे लगभग 200 लोगों की टीम ITBP की, सारे माउंटेनिंग इक्विपमेंट्स और जो भी आवश्यक चीज़ें होती हैं राहत और बचाव के लिए, वो लेकर तत्काल जोशीमठ से रवाना कर दी गई थी। फिलहाल वो लोग वहाँ स्पॉट्स पर पहुँच गए हैं, और अलग अलग इलाकों में रेस्क्यू और वहाँ पर लोगों को निकालने का काम जारी है। हम ऐसा मानते हैं कि स्थिति अभी नियंत्रण में है, चूँकि नीचे की तरफ जब पानी आया है रैनी गांव से लेकर तपोवन तक काफ़ी इलाके को क्षति हुई है, कई सारे ब्रिजेस के भी बहने की सूचना मिली है हमको, लेकिन फिलहाल सूचना है कि वहाँ पर स्थिति अभी नियंत्रण में है, और ITBP अपनी RRCs के माध्यम से अपने जवानों को, जो माउंटेनियरिंग और बाकी चीज़ों में बहुत एक्सपर्ट होते हैं, स्थानीय इम्प्रोवाइजेशन वगैरह करके लोगों को निकालने में, उस कार्रवाई को करने के लिए हम लोगों ने अपने जवानों को वहाँ पर तैनात कर दिया है। आवश्यकता पड़ेगी तो अपनी जो हमारी जो जवानों की नफरी है उसको और बढ़ाया जाएगा। ಉತ್ತರಾಖಂಡ್ ಘಟನೆಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಉತ್ತರಾಖಂಡ್ ಜನರೊಂದಿಗೆ ಭಾರತ ಇದೆ, ಪ್ರತಿಯೊಬ್ಬರ ಸುರಕ್ಷತೆಗೆ ದೇಶ ಪ್ರಾರ್ಥಿಸ್ತಾ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಉತ್ತರಾಖಂಡ್ ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಟ್ವೀಟ್ ಮೂಲಕ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಹಿರಿಯ ಅಧಿಕಾರಿಗಳ ಬಳಿ ನಾನು ಮಾಹಿತಿಯನ್ನ ಪಡೆದಿದ್ದೇನೆ, ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ ಅಂತ ಘಟನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ನು ಈ ಘಟನೆ ಕುರಿತಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡಿದ್ದು, ದುರಂತದ ಬಗ್ಗೆ ಸಿಎಂ ತ್ರಿವೇಂದ್ರ ಸಿಂಗ್ ಅವರ ಬಳಿ ಮಾಹಿತಿಯನ್ನ ಪಡ್ಕೊಂಡಿದ್ದೇನೆ. ಅವರು ITBP DG ಮತ್ತು NDRF DG ಜೊತೆ ಮಾತನಾಡಿದ್ದಾರೆ. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕೂಡ ಸಂತ್ರಸ್ತರ ಪ್ರಾಣ ಉಳಿಸುವುದಕ್ಕೆ ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. NDRF ಪಡೆಗಳು ರಕ್ಷಣಾ ಕಾರ್ಯಾಚರಣೆಗೆ ಇಳಿದಿವೆ. ದೇವಭೂಮಿ ರಕ್ಷಣೆಗೆ ಎಲ್ಲಾ ರೀತಿಯ ಸಹಕಾರವನ್ನ ನೀಡಲಾಗುವುದು ಅಂತ ಹೇಳಿದ್ದಾರೆ. ಸಾಧ್ಯವಾದರೆ ಸಂಜೆ ವೇಳೆಗೆ ಸ್ಥಳಕ್ಕೆ ಭೇಟಿ ನೀಡುವುದಾಗಿ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. 11 बजे उत्तराखंड में जोशीमठ के आसपास एक बहुत बड़ी दुर्घटना हुई है। ग्लेशियर टूटने के कारण, पहाड़ नदी में गिरने के कारण पानी का बहाव बहुत बड़ा है। पहले ऋषिगंगा और बाद में अलकनंदा, वहां पर जलस्तर बढ़ने की शुरुआत हुई है। कुछ लोगों की हताहत होने की भी प्राथमिक सूचना हमें मिली है। NDRF की 3 टीमें वहां पहुंच गई है। बाकी की टीमें दिल्ली से फ्लाई कर उत्तराखंड की ओर जाने के लिए तैयार हैं। कुछ ही समय में वो पहुंचेंगे। ITBP के जवान भी वहां पर पहुंच गए हैं। पूरे राज्य का तंत्र भी वहां पर एक्टिव हो गया। SDRF की टीमें भी पहुंची है। मेरी मुख्यमंत्री जी से बात हुई, वो भी ऑन वे हैं। और
वायुसेना को भी अलर्ट कर कर बचाव कार्य में लगाने के लिए हमने पूरी तैयारी कर ली है। मैं उत्तराखंड की सभी निवासियों को आश्वस्त करना चाहता हूं कि नरेंद्र मोदी सरकार इस संकट की घड़ी में उत्तराखंड के साथ खड़ी है और हर संभव मदद देकर इस संकट से जल्दी उत्तराखंड बाहर आए और आम जनजीवन पहले की तरह शुरू हो जाए। इस दिशा में हमारे प्रयास है। मेरे साथी MOS नित्यानंद जी। ಉತ್ತರಾಖಂಡ್ ದುರ್ಘಟನೆ ಆಘಾತ ಉಂಟು ಮಾಡಿದೆ ಅಂತ ಉತ್ತರಾಖಂಡ್ ದುರಂತಕ್ಕೆ ಸಿಎಂ ಬಿಎಸ್ವೈ ಕಳವಳ ವ್ಯಕ್ತಪಡಿಸಿದ್ದಾರೆ. ಜನರ ಸುರಕ್ಷತೆಗಾಗಿ ಪ್ರಾರ್ಥಿಸುತ್ತೇನೆ ಅಂತ ಸಿಎಂ ಬಿಎಸ್ವೈ ಟ್ವೀಟ್ ಮಾಡಿದ್ದಾರೆ. ಉತ್ತರಾಖಂಡ್ ದುರ್ಘಟನೆ ಆಘಾತವನ್ನು ಉಂಟು ಮಾಡಿದೆ ಅಂತ ಸಿಎಂ ಬಿಎಸ್ವೈ ಟ್ವೀಟ್ ಮಾಡಿರುವಂತದ್ದು. ಉತ್ತರಾಖಂಡ್ ದುರಂತಕ್ಕೆ ಸಿಎಂ ಕಳವಳ ವ್ಯಕ್ತಪಡಿಸಿದ್ದಾರೆ. ಜನರ ಸುರಕ್ಷತೆಗಾಗಿ ಪ್ರಾರ್ಥಿಸುತ್ತೇನೆ ಅಂತ ಸಿಎಂ ಟ್ವೀಟ್ ಮಾಡಿದ್ದಾರೆ. ಒಟ್ಟಾರೆ ಉತ್ತರಾಖಂಡ್ನಲ್ಲಿ ಉಂಟಾಗಿರುವಂತಹ ಹಿಮಪಾತದಿಂದಾಗಿ ಯಾವ ರೀತಿಯಾದಂತಹ ಒಂದು ಅನಾಹುತಗಳಾಗಿದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಿಎಂ ಬಿಎಸ್ವೈ ಕೂಡ ಟ್ವೀಟ್ ಮೂಲಕ ಕಳವಳವನ್ನು ವ್ಯಕ್ತಪಡಿಸಿರುವಂತದ್ದು. ಈ ಒಂದು ದುರ್ಘಟನೆ ಆಘಾತವನ್ನ ಉಂಟು ಮಾಡಿದೆ ಅಂತ ಹೇಳಿದ್ದಾರೆ. ಇನ್ನು ಜನರ ಸುರಕ್ಷತೆಗಾಗಿ ನಾನು ಪ್ರಾರ್ಥಿಸುತ್ತೇನೆ ಅಂತ ಸಿಎಂ ಟ್ವೀಟ್ ಮಾಡಿದ್ದಾರೆ. ಇದೀಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಹಿಮಪಾತ ಆಗ್ತಾ ಇದೆ ಉತ್ತರಾಖಂಡ್ನಲ್ಲಿ, ಏನೆಲ್ಲ ಒಂದು ಅವಾಂತರಗಳು ಸೃಷ್ಟಿಯಾಗಿದೆ ಹಿಮಪಾತದಿಂದಾಗಿ ಅಂತ. ರಣಭೀಕರ ಹಿಮಪಾತಕ್ಕೆ 150 ಮಂದಿ ನಾಪತ್ತೆಯಾಗಿದ್ದಾರೆ. 3 ಮೃತದೇಹ ಪತ್ತೆಯಾಗಿದೆ. ಸ್ಥಳದಲ್ಲೇ NDRF ಟೀಮ್ ಕೂಡ ಬೀಡು ಬಿಟ್ಟಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಕುರಿತಂತೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅಧಿಕಾರಿಗಳೊಂದಿಗೆ ಹಾಗೆ ಅಲ್ಲಿನ ಸಿಎಂ ಅವರೊಂದಿಗೂ ಕೂಡ ಮಾತನಾಡಿ ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿನ ಜನರ ಸುರಕ್ಷತೆಗೆ ಬೇಕಾದಂತಹ ಎಲ್ಲಾ ಕಾರ್ಯಗಳನ್ನ ನಾವು ಸಮರೋಪಾದಿಯಲ್ಲಿ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಪ್ರವಾಹದ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನುವಂತಹ ಒಂದು ದೃಶ್ಯಗಳನ್ನ ನಾವಿದೀಗ ನೋಡ್ತಾ ಇರುವಂತದ್ದು. ಅಲ್ಲಿನ ಜನರು ಇದೀಗ ಈ ಹಿಮಪಾತದಿಂದ ನಲುಗಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಮಂದಿ ಅಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಶೋಧ ಕಾರ್ಯಾಚರಣೆಗೂ ಕೂಡ ಹಿಮ ಅಡ್ಡಿಪಡಿಸ್ತಾ ಇರೋದ್ರಿಂದಾಗಿ ಅಲ್ಲಿ ಕಾರ್ಯಾಚರಣೆ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. NDRF ಟೀಮ್ ಸ್ಥಳದಲ್ಲೇ ಬೀಡು ಬಿಟ್ಟಿರುವಂತದ್ದು. ಈಗ ಆಲ್ರೆಡಿ ಅಲ್ಲಿ ಅಧಿಕಾರಿಗಳಿಗೆ ಎಲ್ಲ ರೀತಿಯಾದಂತಹ ಸೂಚನೆಯನ್ನ ಕೊಡಲಾಗಿದೆ. NDRF ಟೀಮ್ ಸ್ಥಳದಲ್ಲಿ ಬೀಡು ಬಿಟ್ಟಿದೆ. ನಾಪತ್ತೆಯಾದವರ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಅಲ್ಲದೆ ಆ ನದಿ ಪಾತ್ರದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕೂಡ ಕಳಿಸುವಂತ ಕೆಲಸ ಆಗ್ತಾ ಇದೆ. ಅಲ್ಲದೆ ಎಚ್ಚರಿಕೆಯಿಂದ ಇರುವಂತೆ ಅಲ್ಲಿ ಅವರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಅಪಾಯಕಾರಿ ಸ್ಥಳದಲ್ಲಿರುವಂತಹ ಜನರನ್ನ ಇದೀಗ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಪ್ರವಾಹ ಪರಿಸ್ಥಿತಿ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.